ಇನ್ನೊಂದು ಬೇಜಾರಾಗಿರೋ ಸಂಗತಿ ಏನಂತಂದರೆ ನಮ್ಮ ಜೊತೆ ತುಂಬ ಫ್ರೆಂಡ್ಲಿಯಾಗಿ ನಮಗೆ ಗೈಡೆನ್ಸ್ ಕೊಡ್ತಿರೋ ಮಿತ್ರ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬರ್ತಿಲ್ಲ. ಟೆನ್ಷನ್ ಆಗಬೇಡಿ, ಇವತ್ತು ಮಿತ್ರ ಆಗಿ ಬರ್ತಿಲ್ಲ, ಶ್ರೀ 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 ಎಲ್ಲ ಕ್ಯಾನ್ಸಲ್ ಮಾಡಿ ಮೆಂಟರಾನಂದ ಸ್ವಾಮೀಜಿ ಆಗಿ ಬರ್ತಾ ಇದ್ದಾರೆ. ಸೊ ಪ್ಲೀಸ್ ವೆಲ್ಕಮ್ ಮೆಂಟರಾನಂದ ಸ್ವಾಮಿ. ಸ್ವಾಮೀಜಿ ಘಟಪಲ್ಲಿ ಬಂದಿದ್ದೀನಿ. ಈಗಲೂ ನಮ್ಮ ಥೀಮ್ ಮ್ಯೂಸಿಕ್ ಆಗ್ತಾ ಇದ್ದೀರಿ. ದಿನ ಅಭ್ಯಾಸ, ಡ್ಯಾನ್ಸ್ ಮಾಡಿ ಅಭ್ಯಾಸವಲ್ಲ, ಇವತ್ತು ಡ್ಯಾನ್ಸ್ ಮಾಡಿಬಿಟ್ಟೆ. ಯಾರು ಬೇಜಾರು ಮಾಡ್ಕೋಬೇಡಿ. ಏನಾ ಮಿತ್ರ ಇದ್ದೀರಾ? ಹಾ, ಈಗ ರಾಹುಕಾಲ ಕಳೀತು, ಈಗ ಮಾತಾಡ್ಬೋದು. ಏ ಮುಂಡೆದೆ, ಈಗ ನಾನು ಗುರೂಜಿ ಸ್ವಾಮೀಜಿ ಮಿತ್ರ ಅಂತ ಕರಿಬಾರ್ದು. ಇಲ್ಲ ಗುರುಜಿ, ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಬಾ, ನಮ್ಮ ಹಳೆ ಗುರುಗಳು. ಕಾರ್ಯಕ್ರಮ ಶುರು ಮಾಡೋಣ. ಹಾಸ್ಯ ಕಾರ್ಯಕ್ರಮ, ಕಾಮಿಡಿ ಸ್ಟಾರ್ಸ್. ಇವತ್ತು ನಮ್ಮ ಕಾಮಿಡಿ ಸ್ಟಾರ್ಸ್ ಅಟ್ಟಕ್ಕೆ ಯಾರು ಬರ್ತಾ ಇದ್ದಾರೆ ಬಾಲೆ? ಅದು ನೀವು ತ್ರಿಕಾಲ ಜ್ಞಾನಿಗಳಂತೆಲ್ಲ ಫೇಮಸ್ ಅಲ್ವಾ? ಹಾ, ನನಗೆ ತ್ರಿಕಾಲಲ್ಲ, ಇಲ್ಲ ಇರೋದು ಎರಡೇ ಕಾಲು. ಸರಿ, ತುಕಾಲ ಜ್ಞಾನಿಗಳು. ತುಕಾಲ ಜ್ಞಾನಿಗಳಂತೆಲ್ಲ ಫೇಮಸ್ ಆಗಿದ್ರಲ್ವಾ? ನಮಗ್ ಗೊತ್ತಾಗಕ್ಕಿಂತ ಮುಂಚೆ ನಿಮ್ಗೆ ಗೊತ್ತಾಗಿರುತ್ತೆ. ಸೊ ಯಾರು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ? ಓ, ಇತಿಹಾಸ ಗೊತ್ತಾ ನಿನಗೆ? ಇತಿಹಾಸ ಅಂದ್ರೆ? ಇತಿಹಾಸ ಇದ್ದೇ ಆ ಹಿಂದೆ ಅಲ್ಲ, ರಾಜ ಮಹಾರಾಜರು ಯುದ್ಧ ಹಿಸ್ಟ್ರಿ. ನಿನ್ನ ನಾಲಿಗೆ ದರ್ಬೆ ಹಾಕಿ ಸುಡ, ಕನ್ನಡದಲ್ಲಿ ಹೇಳಿದ್ರೆ ಗೊತ್ತಾಗಲ್ಲ. ಹಿಸ್ಟ್ರಿಲಿ ಒಬ್ರಿದ್ರು, ಅವ್ರೊಂದ್ಸಲ ಡೆಲ್ಲಿಯಿಂದ ಸೂರತ್ಗೆ ರಾಜಧಾನಿ ಚೇಂಜ್ ಮಾಡಿದ್ರು. ಆಮೇಲೆ ಈ ಚಿನ್ನದ ನಾಣಿ ಎಲ್ಲ ಚೇಂಜ್ ಮಾಡ್ಬಿಟ್ಟು ಈ ಚರ್ಮದ ನಾಣಿ ಎಲ್ಲ ಮಾಡಿದ್ರು. ನಿಮ್ ಚರ್ಮದ? ಪ್ರಾಣಿ ಚರ್ಮದಲ್ಲಿ ನಾಣ್ಯ ಮಾಡಕ್ ಶುರು ಮಾಡ್ಬಿಟ್ರು. ನೀವು ಅದೇ ಬಿಡಿ. ಸರಿ, ಪ್ರಾಣಿ ಚರ್ಮದಲ್ಲಿ ಸಿಕ್ಕಾಪಟ್ಟೆ ಗೊಂದಲ, ದ್ವಂದ್ವದ ವ್ಯಕ್ತಿತ್ವ ಅವ್ರದ್ದು. ಯಾರು ಗೊತ್ತಾ ಅವ್ರಿಗೆ? ಯಾರು? ಕಾರಣ ಇತಿಹಾಸ ಅಂದ್ರೆ ಗೊತ್ತಿಲ್ಲ, ಮತ್ತೆ ಅವ್ರ ವಿಷಯ ಗೊತ್ತಾಗುತ್ತೆ. ಮೊಹಮ್ಮದ್ ಬಿನ್ ತುಘಲಕ್ ಅವ್ರು ಹೋಗ್ಬಿಟ್ರಲ್ಲ. ಹೋದ್ರು. ಅವ್ರು ಹೋಗಿ ಇಷ್ಟು ವರ್ಷ ಆದ್ರೂ ಕೂಡ ಅವ್ರ ಹೆಸರಲ್ಲಿ ಹೊಸ ಒಂದು ಸಿನಿಮಾ ತಯಾರಾಗಿದೆ. ಮತ್ತೊಬ್ಬ ತುಘಲಕ್ ಗಾಂಧಿನಗರ ಕಟ್ಟಿ ಕೊಟ್ಟಿದ್ರು. ಆ ತುಘಲಕ್ ತಂಡ ಇವತ್ತು ನಮ್ಮ ಕಾಮಿಡಿ ಸ್ಟಾರ್ಸ್ ಅಟ್ಟಕ್ಕೆ ಬರಲಿ ಅಂತ ನನ್ನ ತುಕಾಲ ಜ್ಞಾನ ಹೇಳ್ತಾ ಇದೆ. ಹಾಗಾದ್ರೆ ಅವ್ರನ್ನು ವೇದಿಕೆ ಮೇಲೆ ಕರೆಯೋಣವಾ? ಕರೆಯೋಕ್ಕೂ ಮುಂಚೆ ಇವರ ನಿರ್ದೇಶನ ಮಾಡಿದ್ರಲ್ಲ, ಈ ಚಿತ್ರನ ನಿರ್ದೇಶನ ಮಾಡಿದಂಥವ್ರು ಸಹೃದಯ ಸ್ನೇಹಿತರು, ಕಿರುತೆರೆಯಲ್ಲಿ ಸಾಕಷ್ಟು ಹೆಸರು ಮಾಡಿದಂಥವ್ರು. ಆಮೇಲೆ ನಮ್ಮ ಏರಿಯಾದಲ್ಲಿ ಒಂದಿನ, ನಿಮ್ಮ ಏರಿಯಾಗೆಲ್ಲ ಬರ್ತಿದ್ರ ಸಿನಿಮಾ ಹೆಸರು ನಮ್ಮ ಏರಿಯಾದಲ್ಲಿ ಒಂದಿನ, ಅದನ್ನ ನಿರ್ದೇಶನ ಮಾಡಿದಂಥವ್ರು. ಈಗ ತುಘಲಕ್ಕನ್ನ ನಿರ್ದೇಶನ ಮಾಡಿದಂಥವ್ರು ಸಹೃದಯ ಸ್ನೇಹಿತರು ನಮ್ಮ ಅರವಿಂದ್ ಕೌಶಿಕ್ ಅವ್ರನ್ನ ಚಪ್ಪಾಳೆ ಮೂಲಕ ಸ್ವಾಗತಿಸೋಣ. ಅರವಿಂದ್ ಕೌಶಿಕ್ ಅವರೇ, ನಿಮಗೆ ಕಾಮಿಡಿ ಸ್ಟಾರ್ಸ್ ಅಡ್ಡಕ್ಕೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಧನ್ಯವಾದಗಳು. ಒಳ್ಳೆ ಸಿನಿಮಾವನ್ನ ನಿರ್ದೇಶನ ಮಾಡಿದಿರಿ ನೀವು. ಈಗಾಗಲೇ ಗಾಂಧಿನಗರಕ್ಕೆ ನೀವು ಚಿರಪರಿಚಿತರು. ನಮ್ಮ ಏರಿಯಾದಲ್ಲಿ ಹೊಸ ಒಂದು ಟ್ರೆಂಡ್ ಸೆಟ್ಟಿಂಗ್ ಮೂವಿ ಮಾಡೋದ್ರ ಮೂಲಕ ಹೆಸರು ಮಾಡಿದಿರಿ. ಈಗ ತುಘಲಕ್, ನಿಜ ಹೇಳ್ಬೇಕು ಅಂದ್ರೆ ಈ ತುಘಲಕ್ ಯಾರು ಅಂತಾನೆ ನನಗೂ ಗೊತ್ತಿಲ್ಲ ಇನ್ನು. ಅದಕ್ಕೆ ಸಿನಿಮಾ ಮಾಡ್ಬಿಟ್ಟು ತುಘಲಕ್ ಅಂದ್ರೆ ಯಾರು ಅಂತ ತಿಳ್ಕೊಳ್ಳೋಣ ಅನ್ನೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ದ್ವಂದ್ವಗಳಿದ್ರೆ ಜೀವನದಲ್ಲಿ, ಡಾಕ್ಟರ್ ಆಗ್ಲಾ, ಲಾಯರ್ ಆಗ್ಲಾ, ಕಾಂಪೌಂಡರ್ ಆಗ್ಲಾ, ಹಾಳಾಗೋಗ್ಲಾ, ಸೊ ಈ ಥರದ್ದೆಲ್ಲ ಯೋಚನೆಗಳಿದ್ದಾಗ ಏನೇನಾಗುತ್ತೆ ಅನ್ನೋದ್ರ ಬಗ್ಗೆ ಈ ಸಿನಿಮಾ ನಾವು ಮಾಡಿರೋದು. ತುಂಬಾ ಸಂತೋಷ, ತುಂಬಾ ಸಂತೋಷ. ಮತ್ತೊಂದು ಹೊಸ ಮುಖವನ್ನ ಗಾಂಧಿನಗರಕ್ಕೆ ನೀವು ಪರಿಚಯ ಮಾಡಿದಿರಿ. ಇವತ್ತು ಕಾಮಿಡಿ ಸ್ಟಾರ್ಸ್ ಅಡ್ಡದಲ್ಲಿದ್ದೀರಿ. ನಮ್ಮ ಸಂಕೇತ್ ಕಾಶಿ ಅವ್ರ ಜೊತೆ ಕುಳಿತು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ ನಿಮ್ಮ ಸಿನಿಮಾದ ಬಗ್ಗೆ, ಅಂದರೆ ನಮ್ಮ ಸಿನಿಮಾದ ಬಗ್ಗೆ, ನಮ್ಮ ಸ್ಟಾರ್ಸ್ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಮೆಂಟಲ್ ಮಿತ್ರ ಅವರೇ, ಕರೆಕ್ಟಾಗಿ ಹೇಳ್ರಿ. ಮೆಂಟಲ್ ಮಿತ್ರ ಅಂತ ಹೇಳ್ದಂಗೆ ಕೇಳಿಸ್ತಾ ಇದೆ. ಮೆಂಟ್ಲೆ ಇಲ್ಲಿ ಗುರುಜಿ, ಇವಾಗ ಡೈರೆಕ್ಟರ್ನೋ ಬಂದಾಯ್ತು, ಮುಂದೆ ಇನ್ ಯಾರು ಬರ್ತಾ ಇದಾರೆ? ಮುಂದೆ ಯಾಕೆ ಹೀರೋ ಬೇಡವಾ? ನಿನ್ನ ನಾಲ್ಗೆ ದರ್ಬೆ ಹಾಕಿ ಸುಡ, ಬರೀ ಹೀರೋಯಿನ್ ಸಾಕ್. ಪಕ್ಕದಲ್ಲಿ JCB ಕೂತಿಲ್ವ, ಸಾಕಾಗಲ್ವಾ? ನನಗೂ ಬೇಕು ಬಿಡಿ ಹೀರೋಯಿನ್. ನಾವು ನೋಡ್ತೀವಿ ಸಿನಿಮಾ ಎಲ್ಲ. ಸ್ವಾಮೀಜಿ ಅಂದ್ರೆ ಸಿನಿಮಾ ನೋಡ್ಬಾರ್ದಾ? ನಮ್ಮ ಸಿನಿಮಾ ನೋಡ್ತೀರಿ, ಸಿಡಿ ಹಾಕೊಂಡು ನೀವು. ಈಗ ಯಾರು ಬರ್ತಿದಾರೆ ಗೊತ್ತಾ?
ಅವರಿಗೆ ಅನ್ನ ಇಲ್ದಿದ್ರು ಪರವಾಗಿಲ್ಲ, ಮೀನಿರ್ಬೇಕು. ಮಂಗಳೂರವರು, ನಮ್ಮ ಮಂಗಳೂರು ಉಂಟಲ್ಲ ಚಂದದ ಹುಡುಗ, ಮಂಗಳೂರಿನ ಹುಡುಗ ಬೆಂಗಳೂರಿಗೆ ಬಂದಿದ್ದಾರೆ. ಯಾರು ಗೊತ್ತವರು? ನಮ್ಮ ಪ್ರೀತಿಯ ನಂಗೆ ಗೊತ್ತು ರಕ್ಷಿತ್. ಹೀರೋ ವಿಚಾರ ಎಲ್ಲ ಚೆನ್ನಾಗಿ ಗೊತ್ತು ನಿಮಗೆ ಹೀರೋಯಿನ್ ವಿಚಾರ ಗೊತ್ತಲ್ವಾ? ಅದೇ ತರ. ಈಗ ಯಾರು ಬರ್ತಿತ್ತು ಹೀರೋಯಿನ್ ಯಾರು ಗೊತ್ತಾ ನಿಮಗೆ? ಯಾರು? ಗೌಂಕರ್, ಗವಾಸ್ಕರ್ ಮಗಳು. ಹೇ ತೆಂಡೂಲ್ಕರ್ ತಂಗಿ. ನಿಮಗೆಲ್ರಿಗೂ ಚಿರಪರಿಚಿತರು. ಯಾರು ಗೊತ್ತಾ? ಮೇಘನಾ. ಪ್ಲೀಸ್ ವೆಲ್ಕಮ್ ರಕ್ಷಿತ್ ಶೆಟ್ಟಿ ಅಂಡ್ ಮೇಘನಾ ಗಾವ್ಕರ್ ಟು ಕಾಮಿಡಿ ಸ್ಟಾರ್ಸ್. ಸ್ವಾಮಿಗಳು ಅಂತೆಲ್ಲ ನೀವು ಅಂತೀರಾ, ಹೆಣ್ಮಕ್ಳ ಜೊತೆ ಡ್ಯಾನ್ಸ್ ಮಾಡ್ತೀರಾ, ನಾಚಿಕೆ ಆಗಲ್ವಾ? ಮೊದಲು ನಾನು ಡ್ಯಾನ್ಸರ್ ಆಗಿದ್ದೆ, ಆಮೇಲೆ ಸ್ವಾಮೀಜಿ ಆಗಿದ್ದೆ. ಸ್ಟಾರ್ಸ್ ಅಡ್ಡ ನಿಮಗೆ ಪ್ರೀತಿಯ ಸ್ವಾಗತ ಸ್ವಾಮೀಜಿ ಕಡೆಯಿಂದ, ಎಲ್ಲ ಸ್ಟಾರ್ಸ್ ಪರವಾಗಿ. ಕಾಲಜ್ಞಾನಿಗಳು ಅಂತೆಲ್ಲ ಫೇಮಸ್ ಆಗಿದ್ದೀರಾ, ಮತ್ತೆ ಇನ್ನ ಏನೇನೋ ಬಿರುದುಗಳೆಲ್ಲ ತಗೊಂಡು ಬೇರೆಯವರು ಕೊಟ್ಬಿಟ್ಟಿದ್ದಾರೆ. ಸೊ ಅವ್ರ ಕಾಲಿಗೆ ನಮಸ್ಕಾರ ಮಾಡಿ ನಿಮ್ಗೆ ತುಂಬಾ ಒಳ್ಳೇದಾಗುತ್ತೆ. ಕಾಲಿಗೆಲ್ಲ ಬೇಕಾಗಿಲ್ಲ, ನನ್ನ ಜ್ಞಾನ ಹೇಳ್ತಾ ಇದೆ. ಈ ತೊಗಲಕ್ ಸಿನಿಮಾ ಖಂಡಿತವಾಗಿ ಕೂಡ ಹೊಸ ಒಂದು ಆಯಾಮವನ್ನು ತಂದು ಕೊಡುತ್ತೆ ನಿಮ್ಮ ಬದುಕಲ್ಲಿ. ಒಳ್ಳೆ ಪ್ರತಿಭಾವಂತ ಕಲಾವಿದರಾಗಿದ್ದೀರಿ ನೀವು. ಇನ್ನಷ್ಟು ಪ್ರತಿಭೆ ನಿಮ್ಮ ಹೆಸರು ಈ ಸಿನಿಮಾದ ಮೂಲಕ ಬರಲಿ ಅಂತ ನನ್ನ ಅದು ಇವತ್ತು ನಮ್ಮ ಕಾಮಿಡಿ ಸ್ಟಾರ್ಸ್ ಅಡ್ಡದಲ್ಲಿ ಕುಳಿತು ನಮ್ಮ ಕಾರ್ಯಕ್ರಮ ವೀಕ್ಷಣೆ ಮಾಡಿ ನಿಮ್ಮ ಸಿನಿಮಾದ ಬಗ್ಗೆ, ನಮ್ಮ ಸ್ಟಾರ್ಸ್ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ.